ಜೀವ, ಅಯ್ಯೋ ಓಕೆ? ಮತ್ತೆ ಊಟ ಮಾಡೋದನ್ ಬಿಟ್ಟು ಏನ್ ಚಿಂತೆ ನಿಮ್ಗೆ? ರಚ್ಚು, ಇವತ್ತು ಅಂಗಡಿಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು. ಶ್ರೀವಾರಿ ಜ್ಯುವೆಲರ್ಸರು ನಂಬಿಕಸ್ಸು ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗಿ ಆಯ್ತು. ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಿದ್ದೆ, ಇದು ಒರಿಜಿನಲ್ ಗೋಲ್ಡ್ ಅಲ್ಲ ಅಂತ ಇದ್ದಾರೆ. ಇನ್ 2 ದಿವಸದಲ್ಲಿ ದುಡ್ಡು ವಾಪಸ್ ನೋಡ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ನಮ್ಮ ಅಂಗಡಿ ಹೀಗೆಲ್ಲ ನಡೀತಾ ಇದೆಯಾ? ನಮ್ಮಕ್ಕಾಗದೇ ಇದ್ರು ಅದೇ ನಿಜ. ಅಲ್ಲಿಗೆ ಯಾರೋ ಅಂಗಡಿಯಲ್ಲಿರೋ ಒರಿಜಿನಲ್ ಒಡವೆಗಳನ್ನ ಬದಲಾಯಿಸಿ ಅದೇ ತರ ಕಾಣಿಸೋ ಡ್ಯೂಪ್ಲಿಕೇಟ್ಗಳನ್ನ ರೀಪ್ಲೇಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. CCTV ಚೆಕ್ ಮಾಡಿದ್ರಾ? ಕಳ್ಳ ಯಾರು ಅಂತ ಗೊತ್ತಾಯ್ತಾ? ಚೆಕ್ ಮಾಡಿದೆ, ಯಾವ ಸುಳಿವು ಸಿಗ್ಲಿಲ್ಲ. ದಟ್ ಮೀನ್ಸ್ ಅವ್ರಿಗೆ ಅಂಗಡಿ CCTV ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದೆ. ಅದ್ರ ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಬದಲಾಯಿಸಿ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಅದೇ ಡೌಟ್ ಇದೆ, ಆದ್ರೆ ಯಾರ ಮೇಲೆ ಅಂತ ಅನುಮಾನ ಪಡೋದು? ತುಂಬಾ ಜನ ಕೆಲಸಗಾರರು ಅಪ್ಪನ ಕಾಲದಿಂದಲೂ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಭಯ ಆಗುತ್ತೆ, ನಾ ಪ್ರಶ್ನೆ ಮಾಡಿದ್ರೆ ಅವ್ರಿಗೆಲ್ಲಿ ಬೇಜಾರಾಗುತ್ತೋ ಅಂತ. ಯಾವುದೋ ಒಂದ್ ಒಡವೆ ಅಂದ್ರೆ ಪರವಾಗಿಲ್ಲ, ಒಂದೇ ದಿನ ಇಬ್ಬಿಬ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಆತಂಕ ಪಡೋ ವಿಷಯ ಅಲ್ವಾ ಇದು? ನಾಳೆ ದಿನ ಇದೇ ಗಾಸಿಪ್ ಹರಡಿ ನಮ್ಮ ಅಂಗಡಿ ಒಡವೆ ತಗೊಂಡವರೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ರೆ, ಅದ್ರಲ್ಲಿ ಒಂದಿಷ್ಟು ನಕಲಿ ಒಡವೆಗಳೇನಾದ್ರೂ ಕಂಡು ಬಂದ್ರೆ? ರಚ್ಚು, ಕೇಳೋದಕ್ಕೆ ಭಯ ಆಗ್ತಾ ಇದೆ. ಅಪ್ಪ ಅವ್ರ ರಕ್ತನ ಬೆವರಾಗಿ ಹರಿಸಿ ಕಟ್ಟಿದ ಸಂಸ್ಥೆ ಇದು. ಈ ಥರದ್ದು 2 ಇನ್ಸಿಡೆಂಟ್ ಸಾಕಲ್ವಾ ನಮ್ಮ ಸಂಸ್ಥೆನ ಕೆಳಗೆ ಬೀಳ್ಸೋದಕ್ಕೆ? ಕುಂಬಾರಂಗ್ ವರ್ಷ ದೊಣ್ಣೆಗ್ ನಿಮಿಷ ಅಂತ ಗಾದೆನೇ ಇಲ್ವಾ ಜೀವ? ಕಟ್ಟೋದೇ ಕಷ್ಟ, ಕೆಡವೋದು ತುಂಬಾ ಈಸಿ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ ಜೀವ. ಆದಷ್ಟು ಬೇಗ ಕಳ್ಳರು ಯಾರು ಅಂತ ಕಂಡು ಹಿಡಿದು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್ ಹತ್ರ 2 ದಿನ ಟೈಮ್ ತೊಗೊಂಡಿದ್ದೀನಿ, ಅಷ್ಟರಲ್ಲಿ ಪತ್ತೆ ಹಚ್ಬೇಕು ಅವ್ರನ್ನ. ರಚ್ಚು, ಆಸ್ತಿ ಅಂತಸ್ತು ಹೋದ್ರೂ ಪರವಾಗಿಲ್ಲ, ಆದರೆ ಅಪ್ಪನ ಹೆಸರು ಕೆಡಬಾರ್ದು. ಹಾಗೆಲ್ಲ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಆ ಕಳ್ಳರನ್ನ ಆ ದೇವರು ಹೇಗಾದ್ರೂ ಮಾಡಿ ನಮಗೆ ತೋರಿಸ್ಕೊಡ್ತಾರೆ. ನೀವು ಚಿಂತೆ ಮಾಡದೆ ಹೊಟ್ಟೆ ತುಂಬ ಊಟ ಮಾಡಿ. ಅತ್ತೇನ್ ಸರಿ ಮಾಡೋದಕ್ಕೆ ಒಂದ್ ಕಡೆ ಒದ್ದಾಡ್ತಾ ಇದ್ರೆ, ಇನ್ನೊಂದ್ ಕಡೆಯಿಂದ ಈ ಮಾವನವ್ರ ಹೆಸರಿಗೆ ಕಳಂಕ ಬರ್ತಾ ಇದೆ. ಹೇಗಿದನ್ ಸಾಲ್ವ್ ಮಾಡೋದು? ಬಾಯ್ಲಿ. ಏನ್ ವಿಷಯ? ಓ, ಹೇಳ್ದಿದ್ರೆ ಮಹಾರಾಣಿಯವ್ರು ಬರಲ್ವಾ? ಬಾಯ್ಲಿ. ಏನು? ನಿನ್ 1 ವಾರದ ಶಿಕ್ಷೆ ಮುಗೀತು. ದಸರಾ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿನ್ನ ಗೆಜ್ಜೆಗಳನ್ನ ನಿಂಗೆ ವಾಪಸ್ ಗಿಫ್ಟ್ ಆಗಿ ಕೊಡ್ತಾ ಇದೀನಿ, ತಗೋ.
ಈ ಕಾಲ್ಗೆಜ್ಜೆಗಳನ್ನ ನೀನ್ ನೋಡಿದ ತಕ್ಷಣ ನಿನ್ನಲ್ಲೊಂದು ಸಹಜವಾದ ಆನಂದ ಕಾಣಿಸುತ್ತೆ, ಎಕ್ಸೈಟ್ಮೆಂಟ್ ಕಾಣುತ್ತೆ. ಬೇರೆ ಸಮಯದಲ್ಲಿ ಯಾಕಿದ್ ಕಾಣಲ್ಲ? ವಾಟ್ ಡು ಯು ಮೀನ್? ಐ ಮೀನ್ ಟು ಸೇ, ನೀನು ಸಹಜವಾಗಿರು, ನಾಟಕಗಳನ್ನ ಕಡಿಮೆ ಮಾಡು. ದಸರಾ ಹಬ್ಬದ ವಿಶೇಷ ಗೊತ್ತಾ ನಿನಗೆ? ಇವತ್ತೇ ರಾವಣ ಅನ್ನೋ ರಾಕ್ಷಸನ ಮೇಲೆ ಶ್ರೀರಾಮ ಯುದ್ಧನ್ ಗೆದ್ದಿತ್ತು. ಅಧರ್ಮದ ವಿರುದ್ಧ ಧರ್ಮ ಗೆದ್ದಿತ್ತು. ಇವತ್ತೇ ಮಹಿಷಾಸುರ ಅನ್ನೋ ರಾಕ್ಷಸನ ಚಾಮುಂಡಿ ತಾಯಿ ಕೊಂದಿದ್ದು. ಅಂದ್ರೆ ಅಧರ್ಮದ ವಿರುದ್ಧ ಧರ್ಮ ಗೆದ್ದಿತ್ತು. ಇದೇ ದಿನನೇ ಪಾಂಡವರು ತಮ್ಮ ಅಜ್ಞಾತವಾಸನ ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿದ್ರು. ಅಗೇನ್ ಅಧರ್ಮ ಸೋತು ಧರ್ಮ ಗೆದ್ದಿರೋ ದಿನ, ಕೆಟ್ಟೋರ್ ಮೇಲೆ ಒಳ್ಳೆತನ ಜಯ ಸಾಧಿಸಿರೋ ದಿನ. ಇಂಥ ಹಬ್ಬನ ಪ್ರತಿ ವರ್ಷ ನಾವ್ ಯಾಕೆ ಆಚರಣೆ ಮಾಡ್ತೀವಿ ಗೊತ್ತಾ? ನಮ್ಮ ಮನ್ಸಲ್ಲಿರೋ ಕೆಟ್ಟತನ ಎಲ್ಲ ದೂರ, ಒಳ್ಳೆತನ ಬೆಳೀಲಿ ಅಂತ. ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಅವತ್ತು ನಿನ್ ನಾಟ್ಯನ ನೋಡಿ ಒಂದ್ ಕ್ಷಣ ಸ್ಟನ್ ಆಗ್ಬಿಟ್ಟೆ ನಾನು. ಎಂತ ಅದ್ಭುತವಾದ ಡಾನ್ಸರ್ ದೇವಿ ನೀನು. ಕಲೆ ಅನ್ನೋದು ಎಲ್ಲೂ ಒಲಿಯಲ್ಲ, ಆ ಸರಸ್ವತಿ ಕಟಾಕ್ಷ ಇರ್ಬೇಕು, ಅದ್ ನಿನಗಿದೆ. ಹೌದಾ? ನಿನ್ ನೃತ್ಯಾಭ್ಯಾಸನ ಮುಂದುವರ್ಸು, 4 ಜನಕ್ಕೆ ಆ ವಿದ್ಯೆನ ಹಂಚು. ಜ್ಞಾನ, ಸಂತೋಷ, ಸಂಪತ್ತು ಹಂಚದಷ್ಟು ಹೆಚ್ಚಾಗತ್ತಂತೆ. ನಿನ್ನ ಆ ಲೆವೆಲ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ದೇವಿ ನಾನು. ಬಿಟ್ಬಿಡು, ನಿನ್ ಮನ್ಸಲ್ಲಿರೋ ಎಲ್ಲಾ ಕೆಟ್ಟತನೂ ಬಿಟ್ಬಿಡು. ಏಯ್, ಸಾಕ್ ನಿಲ್ಸು. ಏನ್ ಮಾತಿದ್ರೆ ನಾನೇನೋ ದೊಡ್ಡ ವಿಲನು, ನೀನ್ ದೊಡ್ಡ ಹೀರೋಯಿನ್ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೀಯಾ? ಇತ್ತೀಚೆಗಂತೂ ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗ ಇವಳನ್ನ ತುಳ್ದು ಹಾಕ್ಬೇಡ ಅಂತ ಅನ್ಕೋತಿದ್ಯಾ ಅಲ್ವಾ? ಅವತ್ತು ಎಲ್ರ ಮುಂದೆ ನಾಟ್ಯ ಮಾಡಿಸಿ ದೇಣಿಗೆ ವಿಚಾರಕ್ಕೆ ನನ್ನ ಮಾನ ಕಳ್ದೆ. ಆಮೇಲೆ ಬೊಂಬೆನ್ ಬಿಟ್ಟು ಹೆದರ್ಸ್ದೆ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್ ನನ್ನನ್ನ? ನಿಲ್ಲಿಸ್ಕೊಂಡ್ಬಿಡಿದನ್ನ. ನಿನಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದೆ. ನಮ್ಮತ್ತೆ ಕತ್ಲೆ ಕೋಣೆಯಲ್ಲಿ ಇರೋದೆ ನಿನ್ನಿಂದ ಅಂತ ನನಗೆ ಗೊತ್ತಿದೆ. ಈ ಮನೆಯಲ್ಲಿ ಎಲ್ಲರ ನಡುವೆ ಹುಳಿ ಹಿಂಡೋಳು ನೀನೇ ಅಂತ ನನಗೆ ಗೊತ್ತಿದೆ. ಇಲ್ಲಿ ನಡೆಯೋ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ನೀನೇ ಅನ್ನೋದು ನನಗೆ ಗೊತ್ತಿದೆ. ಓ, ಎಲ್ಲ ಗೊತ್ತಿದ್ಮೇಲೆ ಮತ್ ನನಗೂ ನಿನಗೂ ಏನಕ್ಕೆ ಮುಸ್ಕಿನ್ ಗುದ್ದಾಟ? ಡೈರೆಕ್ಟ್ ಆಗಿ ಅಖಾಡಕ್ಕೆ ಇಳಿದ್ ಬಿಡೋಣ. ಅಖಾಡ ಅಲ್ಲಿಗೆ ತಿತ್ಕೊಳ್ಳೋದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಕೊನೆ ಅವಕಾಶ ಬೇಡ ಅಂತ ಅಂತಿದ್ಯಾ? ಏಯ್, ನೀನ್ ಯಾವಳೆ ನನ್ಗೆ ಅವಕಾಶ ಕೊಡೋದಕ್ಕೆ? ಇಲ್ಲಿ ನೋಡಿಲಿ, ನನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಓ, ಹೇಗೋ ದುಶ್ಮನ್ ಅಂತ ಹೇಳಾಯ್ತಲ್ಲ, ನನ್ನ ಅಜೆಂಡಾನ ಹೇಳ್ತೀನಿ, ಕೇಳಿಸ್ಕೊ. ಕಮಾನ್ ಕಮಾನ್ ಹೇಳು. ನೀನ್ ಏನೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅತ್ತೆನ ಆ ಕೋಣೆಯಿಂದ ಆಚೆ ಕರ್ಕೊಂಡ್ ಬರೋದಕ್ಕಾಗಲ್ಲ. ಅವ್ರ ಸಾವು ಅಲ್ಲೇ. ಆಮೇಲೆ ಮಾತಿಗೊಂದ್ಸಲ ಜೀವ ಜೀವ ಅಂತಿರ್ತೀಯಲ್ಲ, ನಾಳೆಯಿಂದನೇ ನಿನ್ನ ಅವನಿಗೆ ದೂರ ಮಾಡ್ತೀನಿ. ಗಂಟು ಮೂಟೆ ಕಟ್ಕೊಂಡು ಹೊರಡೋದಕ್ಕೆ ರೆಡಿಯಾಗಿರು. ನಿನ್ನ ಅಜೆಂಡಾನ ನೀನ್ ಹೇಳ್ದೆ, ಈಗ ನನ್ನ ಅಜೆಂಡಾನ ಹೇಳ್ತೀನಿ, ಕಿವಿ ಕೊಟ್ಬಿಟ್ಟು ಕೇಳಿಸ್ಕೊ. ನಾಳೆ ವಿಜಯದಶಮಿ. ಆ ಕತ್ಲೆ ಕೋಣೆಯಿಂದ ನನ್ನ ಅತ್ತೆನ ನಾನು ಪರ್ಮನೆಂಟ್ ಆಗಿ ಹೊರ ಕರ್ಕೊಂಡ್ ಬರ್ತೀನಿ. ಅದು ನಿನ್ ಮುಂದೆನೆ. ಇನ್ನು ಜೀವನು ನನ್ನನ್ನು ನಿನ್ನಿಂದ ಅಲ್ಲ, ಆ ದೇವ್ರಿಂದನೂ ದೂರ ಮಾಡಕ್ಕಾಗಲ್ಲ. ಹೋ, ಇಸ್ ಇಟ್? ನಾಳೆ ಡಿಸೈಡಿಂಗ್ ಡೇ. ನೀನಾ ನಾನ ಅನ್ನೋದನ್ನ
ನೋಡೇ ಬಿಡೋಣ. ನೋಡೇ ಬಿಡೋಣ. ಚಿಕ್ಕ ಯಜಮಾನ್ರೆ, ಒಳ್ಳೆ ಮುಹೂರ್ತ ಇದೆ, ನೀವೇ ಪೂಜೆ ಮಾಡಿ. ರಾಣ, ಪೂಜೆ ಮಾಡುವ. ನಾನಾ? ನೀನೆ. ರಾಣ, ನಮ್ಮ ಸ್ಟಾಫ್ಗೆಲ್ಲ ವರ್ಷದ ಬೋನಸ್ನ ನೀನೇ ನಿನ್ನ ಕೈಯಾರ ಕೊಡು. ಇವತ್ತೆಲ್ರಿಗೂ ಹಾಫ್ ಡೇ. ಎಲ್ಲರೂ ಮನೆಗೆ ಹೋಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಿ. ನಾಳೆಯಿಂದ ಯಥಾ ಪ್ರಕಾರ ನಮ್ಮ ಕೆಲಸ ಇದ್ದೇ ಇರುತ್ತೆ. ಎಲ್ರಿಗೂ ದಸರಾ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಹೋಗಲಿ. ಹಲೋ. ಎಲ್ಲರಿಗೂ ಹಬ್ಬದ ಸರ್ಪ್ರೈಸ್ ಕೊಡೋಣ ಅಂತಾನೆ ಬಂದೆ. ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ನಿಮ್ ಮನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ ಸಣ್ಣ ಪಂಚಾಯ್ತಿ ಇದೆ. ರಚ್ಚು, ಏನ್ ಹೇಳ್ತಾ ಇದೀಯಾ? ಅಲ್ಲ ರೀ, ಅಂಗಡಿಲಿ ಏನ್ ಪಂಚಾಯತಿ ಮಾಡೋದಕ್ ಬಂದಿದ್ದೀರಾ ನೀವು? ಕೂಲ್ ಕೂಲ್ ರಾಣ, ಹೇಳ್ತೀನಿ. ಈ ಹಬ್ಬದ ಖುಷಿ ನಿಮ್ಗಳ ಮುಖದಲ್ಲಿ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ನಿಮ್ ಬಾಸ್ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಈ ಸಂಸ್ಥೆ ಹೆಸರು ಹೇಳ್ತಿದ್ದ ಹಾಗೆ ಎಲ್ಲಿ ನಕಲಿ ಒಡವೆಗಳನ್ನ ಮಾರೋರು ಅನ್ನೋ ಹಣೆಪಟ್ಟಿ ಬಂದ್ಬಿಡುತ್ತೆ ಅನ್ನೋ ಚಿಂತೆ ಅವ್ರಿಗೆ. ನಮ್ಮ ಅಂಗಡಿಲಿ ನಮಗೆ ಗೊತ್ತಿಲ್ದ ಹಾಗೆ ಒಬ್ರು ಒರಿಜಿನಲ್ ಒಡವೆಗಳನ್ನ ತೆಗೆದು 1 ಗ್ರಾಮ್ ಗೋಲ್ಡ್ನ ರೀಪ್ಲೇಸ್ ಮಾಡಿ ನಮಗೂ ಮೋಸ ಮಾಡ್ತಾ ಇದ್ದಾರೆ, ಕಸ್ಟಮರ್ಗೂ ಟೋಪಿ ಹಾಕ್ತಾ ಇದ್ದಾರೆ. ಎಷ್ಟು ಪ್ರಯತ್ನ ಪಟ್ಟರು ಆ ಕಳ್ಳರು ಯಾರು ಅಂತ ಗೊತ್ತಾಗ್ತಿಲ್ಲ. ಹಾಗಂತ ನಾವು ನಿಮ್ಮೆಲ್ಲರನ್ನೂ ಅನುಮಾನ ಪಡ್ತಾ ಇದೀವಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ತಪ್ಪಿತಸ್ಥರು ಯಾರು ಅಂತ ಕಣ್ಣು ಹಿಡಿಯೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಒಂದು ಚಿಕ್ಕ ನೋವಷ್ಟೇ. ಪೊಲೀಸ್ ಕಂಪ್ಲೇಂಟ್ ಕೊಡೋದು 1 ನಿಮಿಷದ ಕೆಲಸ, ಆದ್ರೆ ಅದರಿಂದ ನಿಮ್ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಜೀವ ಫೀಲ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅವ್ರು ಸುಮ್ನೆ ಇದ್ದಾರೆ, ಆದ್ರೆ ನಾನ್ ಸುಮ್ನೆ ಇರೋಳಲ್ಲ. ಇದು ನಮ್ಮ ಮಾವ ಜಗದೀಶ್ ಚಂದ್ರ ಅವರು ತುಂಬಾ ಕಷ್ಟಪಟ್ಟು ಕಟ್ಟಿರೋ ಅಂತ ಸಂಸ್ಥೆ. ಈ ಸಂಸ್ಥೆಗೆ ಯಾರಾದ್ರೂ ಮಸಿ ಬಳಿಯೋ ಪ್ರಯತ್ನ ಮಾಡಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ನೆ ಇರಲ್ಲ. ರಚ್ಚು, ಇವರೆಲ್ಲ ನಮ್ಮೋರೆ. ರಚ್ಚು, ಆ ಕಳ್ಳರು ಯಾರು ಅಂತ ನೀನ್ ಪತ್ತೆ ಹಚ್ಬಿಟ್ಯಾ? ಯಾರಂತ ಹೇಳಮ್ಮ, ಜೀವಂತ ಮನೆ ಹೋಗಲ್ಲ ಅವರು. ಮರ್ಡರ್ ಕೇಸಲ್ಲಿ ನಾವು ಜೈಲು ಹೋದ್ರೂ ಪರವಾಗಿಲ್ಲ, ದೊಡ್ಡವರ ಹೆಸರನ್ನ ಹಾಳು ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ. ಹೇಳಿ ಅಮ್ಮ.
ರಾಣ ಭಯ ಪಡ್ಬೇಡಿ, ಆ ಕಳ್ಳಿ ಇವಳೆ. ಮೇಡಮ್, ನನ್ ಕಳ್ಳಿ ಅಲ್ಲ. ಕೆಲ್ಸಕ್ಕೆ ಸೇರ್ದಾಗಿಂದ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. 100% ತಪ್ಪೇ ತಿಳ್ಕೊಂಡಿರೋದು. ನೋಡಿ ಸೂಪರ್ ಸ್ಟಾರ್, ಪರಿಮಳ ಅವರು ನಮ್ ಜೊತೆಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಕಂಪ್ಲೇಂಟ್ ಇಲ್ಲ. ಪಾಪ ಅವ್ರ ಮೇಲೆ ಈ ರೀತಿ ಕಂಪ್ಲೇಂಟ್ ಮಾಡ್ತಿರೋದು ಸರಿ ಇಲ್ಲ ನೋಡಿ. ಅಚ್ಚು, ಮನೆಗೆ ಹೋಗೋ ಪ್ರತಿಯೊಬ್ಬ ಸ್ಟಾಫ್ನು ಸೆಕ್ಯೂರಿಟಿ ಒಂದಲ್ಲ 2 ಸಲ ಚೆಕ್ ಮಾಡಿ ಕಳ್ಸೋದು. ಹಾಗಾಗಿ ಚಿನ್ನ ಕತ್ಕೊಂಡು ಹೋಗಕ್ ಆಗಲ್ಲ. ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಚೆಕ್ ಅಂದ್ರೆ ಯಾವ ರೀತಿ ಮಾಡ್ತಾರೆ? ಬ್ಯಾಗು ಟಿಫನ್ ಬಾಕ್ಸ್ನೆಲ್ಲ ಚೆಕ್ ಮಾಡ್ತಾರೆ ಅಮ್ಮ. ಪರಿಮಳ ಅವ್ರೆ, ನೀವು ಕಳ್ತನ ಮಾಡ್ತಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಎಲ್ಲರ ಮುಂದೆ ಒಪ್ಕೊಂಡ್ಬಿಡಿ. ಮೇಡಮ್, ಪದೇ ಪದೇ ನೀವು ಕಳ್ಳಿ ಅಂತ ನನ್ನ ಕರಿಬೇಡಿ. ಆ ಥರ ತಪ್ಪು ನಾನು ಏನು ಮಾಡಿಲ್ಲ. ಹೌದಾ? ಮೇಡಮ್, ಪರಿಮಳ ಅವರೇ, ಏನಿದೆಲ್ಲ? ನನ್ನನ್ನ ಕ್ಷಮಿಸ್ಬಿಡಿ ಸರ್. ಮನೇಲಿ ಕಷ್ಟ ಆಯ್ತು, ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಯಜಮಾನ್ರೆ, ಉಂಡು ಮನೆಗೆ ದ್ರೋಹ ಬಗೆಯರ್ನ ಸುಮ್ಮನೆ ಬಿಡ್ಬಾರ್ದು. ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಇಂಥವ್ರನ್ನೆಲ್ಲ ಜೈಲಿಗೆ ಕಳ್ಸಿದ್ರೇನೆ ಈ ತರ ಕೆಲ್ಸನ ಮಾಡ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನೀವು ಪೊಲೀಸವ್ರನ್ನ ಕರ್ಸಿ ಜೀವ. ಬೇಡ ಮೇಡಮ್, ನನ್ಗೆ 2 ಮಕ್ಳಿದ್ದಾರೆ. ನನ್ ಕಳ್ಳಿ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಅವ್ರ ಮುಂದೆ ನನ್ ತಲೆ ಎತ್ತಿ ನಿಲ್ಲಕ್ಕಾಗಲ್ಲ ಮೇಡಮ್. ಮೇಡಮ್, ದಯವಿಟ್ಟು ಅವ್ರಿಗೋಸ್ಕರ ಆದ್ರೂ ನನ್ನ ಕ್ಷಮಿಸಿ ಮೇಡಮ್. ಇದೇಳಿ, ಬಂಗಾರನು ಕಳ್ಕೊಂಡು ಅಂಗಡಿ ಹೆಸರನ್ನು ಕೆಡ್ಸ್ಕೊಂಡು ನಿನ್ನ ಕ್ಷಮಿಸ್ಬೇಕಾ? ಮಕ್ಕಳು ಮಕ್ಕಳು ಅಂತ ಬಾಯ್ ಬಿಡ್ಕೊಂತೀರಲ್ಲ, ಇದೇ ಕಳ್ತನ ಮಾಡುವಾಗ ಮಕ್ಕಳು ನೆನಪಾಗ್ಲಿಲ್ವಾ? ತಪ್ಪಾಗೋಯ್ತು ಸರ್, ಪ್ಲೀಸ್ ಕ್ಷಮಿಸ್ಬಿಡಿ. ಸರಿ, ಕದ್ದು ಬಂಗಾರನೆಲ್ಲ ವಾಪಸ್ ತಂದು ಕೊಡ್ಬೇಕು, ಇಲ್ಲ ಅದಕ್ಕೆ ಸರಿಯಾಗುವಷ್ಟು ದುಡ್ಡನ್ನ ತಂದು ಕೊಡ್ಬೇಕು. ಆಗುತ್ತಾ? ಆಯ್ತು ಮೇಡಮ್, ಸ್ವಲ್ಪ ಟೈಮ್ ಕೊಡಿ. ನಾನು ಹೇಗಾದ್ರೂ ಹಣ ಹೊಂದಿಸ್ಕೊ ಬಂದು ಕೊಡ್ತೀನಿ. ಪರಿಮಳ ಅವರೇ, ನಿಮ್ಮ ನಂಬೋದು ಹೇಗೆ? ಇವಳು ಇರೋದು ನಮ್ಮ ಮನೆ ಹತ್ರನೇ, ಸ್ವಂತ ಮನೆ. ಏನು ಬಯಲ್ಲ ಚಿಕ್ಕ ಯಜಮಾನ್ರೆ, ಮನೆ ಮಾರ್ಸಾದ್ರೂ ಹಣೆ ಕಟ್ಟಂಗ್ ಮಾಡ್ತೀನಿ ನಿಮ್ಗೆ. ಆಯ್ತು, ಇನ್ಮೇಲೆ ಈ ತರ ಮಣ್ಣು ತಿನ್ನೋ ಕೆಲಸ ಮಾಡಕ್ ಹೋಗ್ಬೇಡಿ, ಹೊರಡಿ. ಈಗ ಎಲ್ರೂ ಮನೆಗೆ ಹೋಗಿ ಸಂತೋಷವಾಗಿ ಹಬ್ಬ ಮಾಡಿ. ಚಿಕ್ಕ ಯಜಮಾನ್ರೆ, ಅಮ್ಮವ್ರು ಬಲೆ ಬುದ್ಧಿವಂತರು, ಕಾಡ್ರನ್ನ ಹಿಡ್ದಾಕ್ಬಿಟ್ರು. ಬರ್ತೀನಿ ಯಜಮಾನ್ರೆ. ಅಚ್ಚು, ಈ ಕಳ್ಳಿನ ಹೇಗೆ ಕಂಡಿಡ್ದೆ? ಅದನ್ನೆಲ್ಲ ನಿಧಾನವಾಗಿ ಮನೇಲಿ ಹೇಳ್ತೀನಿ. ನೀವು ಹೋಗಿರಿ, ನಾನು ಬರ್ತೀನಿ. ಹಾ, ಲಾಕರ್ ಚೆಕ್ ಮಾಡ್ಬಿಟ್ಟು ಬರ್ತೀನಿ. 5 ನಿಮಿಷ. ರಾಣ, ಪರಿಮಳ ಬರೀ ಮುಖವಾಡ, ಅಸ್ಲಿ ಕಳ್ಳ ನೀನು. ಕೋತಿ ಮೊಸರನ್ ತಿಂದು ಮೇಕೆ ಬಾಯಿಗೆ ಮೆತ್ತಿತಂತೆ. ನೀನ್ ಮಾಡ್ತಿರೋದು ಅದನ್ನೇ ಇವಾಗ. ಲುಕ್, ಮೈಂಡ್ ಯೋರ್ ವರ್ಡ್ಸ್. ಈ ರೀತಿ ಕದ್ದು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ. ಅಲ್ಲ,
ನಾನೇ ಕಳ್ಳ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಪ್ರೂಫು? ಪ್ರೂಫ್? ಓಕೆ,